इस वक्त हम बेंगलुरु के विद्यारानीपुरा एमएस पार्ले में मौजूद हैं, जहां पर आज कर्नाटका दलित केसरी पटा में जनाब फारूक को जो है एक बेहतरीन पोस्ट दिया गया है। जी हाँ दोस्तों, जनाब फारूक जो है एक सोशल वर्कर है जो लोगों के हक के लिए जो है आवाज उठा रहे हैं, जो लोगों की मदद करने के लिए हर हमेशा आगे रहते हैं। आज जो है मोहम्मद फारूक को राज्य सह कार्यदर्शी का जो है पोस्ट दिया गया है। आइए इनसे बात करते हैं और जानते हैं कि अब जब इनको इतना बड़ा पोस्ट मिला है, एक स्टेट लेवल का जो है इनको पोस्ट दिया गया है, किस तरह से इनकी खिदमत होगी, लोगों का हक दिलाने के लिए, लोगों की जरूरत को पूरा करने के लिए ये किस तरह से जो है अपनी टीम को लेकर क्या तरतीब बनाएंगे, कैसे काम करेंगे और कैसे अपने संगठन को जो है आगे बढ़ाएंगे। तो इस वक्त हम जो है यहाँ पर मौजूद हैं, हमारे साथ इनके स्टेट प्रेसिडेंट भी मौजूद हैं और जनाब फारूक भी मौजूद हैं। आइए इनसे बात करते हैं और देखते हैं इनका क्या कहना है।
ಕರ್ನಾಟಕ ದಲಿತ ಕೇಸರಿ ಪಡೆ ರಾಜ್ಯಾಧ್ಯಕ್ಷರಂತ DSS ಶಾಂತಕುಮಾರ್ ನನ್ನ ಹೆಸರು. ಇವತ್ತು ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡೋ ವಿಚಾರವೇನಂತಂದರೆ, ನಮ್ಮ ಮೊಹಮ್ಮದ್ ಫಾರೂಕ್ ಅವರಿಗೆ ರಾಜ್ಯ ಸಹ ಕಾರ್ಯದರ್ಶಿಯಾಗಿ ಇವತ್ತು ನಾವು ಆಯ್ಕೆ ಮಾಡಿದ್ದೀವಿ. ಮತ್ತು ನಮ್ಮ ಎಲ್ಲ ಸಂಘಟನೆಯ ಕರ್ನಾಟಕ ದಲಿತ ಕೇಸರಿ ಪಡೆ ಪದಾಧಿಕಾರಿಗಳಾದಂಥ ನಮ್ಮ ಕಾರ್ಯದರ್ಶಿಯಾದ ಸಿದ್ದಣ್ಣವ್ರು ಇರ್ಬೋದು, ನಮ್ಮ ರಾಜ್ಯ ಕಾರ್ಯಾಧ್ಯಕ್ಷ ಮುಜೀಬಣ್ಣವರು, ನಮ್ಮ ಮೈನಾರಿಟಿ ಮಹಿಳಾ ಘಟಕ ಅಧ್ಯಕ್ಷರಾದಂಥ ರಾಜ್ಯಕ್ಕೆ ನಮ್ಮ ಶಮಾಮ್ ಅವರು ಇರ್ಬೋದು. ಇವತ್ತು ನಾವು ಈ ಕಾರ್ಯಕ್ರಮ ಆಯೋಜನೆ ಮಾಡೋ ಮುಖ್ಯ ವಿಚಾರವೇನೆಂದರೆ, ಮೊದಲನೇ ಅಧ್ಯಯನ ನಮ್ಮದು ಸೌಹಾರ್ದತೆಯನ್ನು ಕಾಪಾಡಬೇಕನ್ನೋದೇ. ಏನಿವತ್ತು ದಲಿತ ಸಂಘಟನೆ ಇರ್ಬೋದು, ದಲಿತ ಸಂಘಟನೆ ಮಾತ್ರ ಅಲ್ಲ, ಎಲ್ಲ ಇಡೀ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಸಂಘಟನೆ ಒಗ್ಗೂಡಿಸ್ಕೊಂಡು ಸೌಹಾರ್ದ ಕಾಪಾಡಿಕೊಂಡು, ಮತ್ತು ಇವತ್ತೇನು ಮೀಸಲಾತಿಯನ್ನು ಹೆಸರಿನಲ್ಲಿ ಒಡಕುಗಳನ್ನ ಮಾಡಿಕೊಂಡು ಜಾತಿ ಜನಗಳನ್ನೆಲ್ಲ ಬೇರ್ಪಡಿಸಿದಾರಲ್ಲ ಈ ಸರ್ಕಾರ, ಆ ಮೀಸಲಾತಿಯನ್ನು ಸಮಾನತೆಯಾಗಿ ಎಲ್ಲ ಧರ್ಮಕ್ಕೂ, ಎಲ್ಲ ವರ್ಗದವ್ರಿಗೂ, ಎಲ್ಲ ಜಾತಿಯವ್ರಿಗೂ ಸೇರಬೇಕನ್ನೋದು ನಮ್ಮ ಒಂದು ಕೋರಿಕೆ ಆಗಿದೆ. ಅಷ್ಟು ಮಾತ್ರ ಅಲ್ದಿರ, ಇವತ್ತೇನು ಸೂರು ಅನ್ನೋದು ಏನಿದೆಯೋ, ಸರ್ಕಾರ ಬಡವರಿಗೆ ಅಂತ ಸೂರಂತ ಹಂಚಿಕೆ ಮಾಡೋ ವಿಚಾರದಲ್ಲಿ ಎಲ್ಲೂ ಇದನ್ನು ಕಂಡಿಲ್ಲ. ಅವರು ಸೂರನ್ನು ಸರಿಯಾದ ರೀತಿ ಕೊಟ್ಟಿಲ್ಲ, ವಿಫಲತೆ ಕಂಡಿದೆ. ನಾವು ಎಷ್ಟೋ ನೋಡಿದ್ದೀವಿ, ಮಾತಾಡಿದ್ದೀವಿ, ಎಲ್ಲ ಮಟ್ಟಿದ್ದೀವಿ. ಆದರೂ ಇದುವರೆಗೂ ಸರ್ಕಾರ ಸರಿಯಾದ ರೀತಿಯಲ್ಲಿ, ನ್ಯಾಯವಾದ ರೀತಿಯಲ್ಲಿ ಬಡವನಿಗೆ ಯಾವುದೂ ತಲುಪಿಸಿಲ್ಲ ಅನ್ನೋದು ನಮ್ಮ ಒಂದು ಕೋರಿಕೆ ಆಗಿದೆ. ನಿಮ್ಮ ಮುಖ್ಯವಾದ ಗುರಿ ಏನು ಸರ್? ನಮ್ಮ ಮುಖ್ಯವಾದ ಗುರಿ ಏನಂತಂದರೆ, ಈ ಸಮಾಜವನ್ನು ಒಂದು ಒಳ್ಳೆಯ ಸಮಾಜ ಕಟ್ಟಬೇಕು. ದಲಿತ ಸಮುದಾಯ ಇರ್ಬೋದು, ಸೌಹಾರ್ದದಿಂದ ಪ್ರತಿಯೊಬ್ಬರು ಹಿಂದೂ, ಮುಸ್ಲಿಂ, ಕ್ರೈಸ್ತ ಅಂತ ಏನಿದ್ರೆ ಎಲ್ಲ ಅಣ್ಣ ತಮ್ಮಂದರಾಗಿ ಒಗ್ಗೂಡಿಸಿ ಈ ದೇಶದಲ್ಲಿ ಬಂದು ಶಾಂತಿ ಸಮಾಧಾನವನ್ನು ಒಗ್ಗೂಡಿಸ್ಬೇಕು ನಮ್ಮ ಆಸೆ. ಈಗ ಬೆಂಗಳೂರು ನಗರದಲ್ಲಿ ಏನಾಗಿದೆ ಅಂದರೆ, ದಲಿತ ಸೇನೆ, ದಲಿತ ಅದು ಇದು ಅಂದ್ಬಿಟ್ಟು ಸುಮ್ಮನೆ ಒಂದು ಪಟ ಹಾಕೊಂಡು ದುಡ್ಡು ಮಾಡೋಕ್ಕೆ ನೋಡ್ತಾರೆ ಜನರು. ಸೊ ನಿಮ್ಮ ಅಭಿಪ್ರಾಯ ಏನಿದೆ ಸರ್? ನಮ್ಮ ಅಭಿಪ್ರಾಯ ದುಡ್ಡು ಮಾಡಬೇಕಂತ ಬಂದಿಲ್ಲ ಸರ್, ದುಡ್ಡಿಗಾಗಿ ಬಂದಿಲ್ಲ. ನಾವು ಸಮಾಜವನ್ನು ಕಟ್ಟಬೇಕಂತ ಬಂದಿದ್ದೀವಿ, ಒಳ್ಳೆ ಸಮಾಜವನ್ನು ಕಟ್ಟಬೇಕಂತ ಬಂದಿದ್ದೀವಿ ನಾವು ಇವತ್ತು. ಇವತ್ತೇನು ಯುವ ಪೀಳಿಗೆ ಏನು ಇವತ್ತು ಈ ಒಂದು ಕೆಟ್ಟ ಸಮಾಜದಲ್ಲಿ ಇದ್ದಾರೋ, ಆ ಸಮಾಜವನ್ನು ಕಿತ್ತಾಕಿ ಒಳ್ಳೆ ಸಮಾಜಕ್ಕೆ ತರಬೇಕನ್ನೋದು ನಮ್ಮ ಉದ್ದೇಶ ಆಗಿದೆ. ನನ್ನ ಹೆಸರು ಫಾರೂಕು. ನನಗೆ ಇವಾಗ ಒಂದು ಹೊಸ ಪೋಸ್ಟ್ ಕೊಟ್ಟಿದ್ದಾರೆ, ರಾಜ್ಯ ಕಾರ್ಯಾಧ್ಯಕ್ಷೆ ಅಂತ ಒಂದು ಸಂಘಟನೆಯಲ್ಲಿ ನನಗೆ ದಲಿತ ಕೇಸರಿ ಪಡೆ ಅನ್ನೋ ಸಂಘಟನೆಯಲ್ಲಿ ಸೇರಿಸ್ಕೊಂಡಿದ್ದಾರೆ. ನನ್ನ ಅಭಿಪ್ರಾಯ ಏನಂತ ಹೇಳಿದ್ರೆ, ಇವ್ರ ಜೊತೆ ನಾನು ಸೇರಿ, ನಮ್ಮ ಅಧ್ಯಕ್ಷ ಜೊತೆ ಸೇರಿ, ಕುಮಾರನ ಜೊತೆ ಸೇರಿ ಏನಾದರೂ ಒಂದು ಒಳ್ಳೆ ಸರ್ಕಾರದಿಂದ ಒಂದು ಒಳ್ಳೆ ಮಾಹಿತಿಗಳು ಥರ ನಾ ಬಡವ್ರಿಗೆ ತಲುಪಿಸೋಣ ಬಡವ್ರಿಗೆ ಅಂತ ನಾನು ಪ್ರಯತ್ನ ಪಡ್ತಾಯಿದ್ದೀನಿ. ನಾನು ಇಷ್ಟು ದಿವಸ ಅಂತ ಬೇರೆ ಬೇರೆ ಸಂಘಟನೆಗಳು ನೋಡಿದ್ರಿ, ನಾವು ಯಾವುದು ಸಂಘಟನೆ ನಮಗೂ ಇಡಿಸಿಲ್ಲ. ಎಲ್ಲ ದುಡ್ಡು ಮಾಡೋದ್ರಲ್ಲಿ, ದುಡ್ಡು ತಿನ್ನೋದ್ರಲ್ಲಿ ಮೋಸ ಸುಳ್ಳು ಅಂತ ತುಂಬಾ ನೋಡಿಬಿಟ್ಟಿದ್ದೀರಿ ನಾವು. ಈಗ ಏನಾದೊಂದು ಬಡವ್ರಿಗೆ ಒಂದು ಮಾಡಬೇಕು, ಬಡವ್ರ ಹಕ್ಕನ್ನು ತೊಗೊಬೇಕು ಸರ್ಕಾರದಿಂದ ಮಾತಾಡಬೇಕು. ಇನ್ನು ತುಂಬ ಮಾತಾಡ್ಬೇಕಂತ ನಮ್ಮದು ಮನಸ್ಸಲ್ಲಿ ಐತೆ. ಇನ್ನು ಏನೇನು ಸಿಗ್ಬೇಕು ಸರ್ಕಾರದಿಂದ ಸಹಕಾರ ಬಡವ್ರಿಗೆ ಅಂತ ಸಹಕಾರ ನಾವು ಕೊಡೋಣ ಅಂತ ಇದು ಮಾಡ್ತಾಯಿದ್ದೀವಿ. ಯಾವ ರೀತಿ ಅಂತ ಹೇಳಿದರೆ, ನಮಗೆ ಯಾವುದು ನಿಜ ಅನಿಸುತ್ತೆ, ಯಾವುದು ಕರೆಕ್ಟಾಗಿ ಲೀಗಲಿಂದ ನಮಗೆ ಲೀಗಲ್ ಆ್ಯಕ್ಷನಿಂದ ಹೋಗ್ತೀವಿ ನಾವು ಹೊರತು. ಯಾವ ಥರ ಅಂದರೆ, ಈಗ ಒಂದು ಹಾಸ್ಪಿಟ್ಲ್ ಆಗಿರಲಿ, ಒಂದು ಎಜುಕೇಷನ್ ಆಗಿರಲಿ, ಒಂದು ದಲಿತರ ಮನೆ ಇಲ್ಲ, ಈಗ ತುಂಬ ಜನ ಮನೆ ಇಲ್ದಿರ ಓಡಾಡ್ತಾವ್ರೆ, ಸ್ಕೂಲ್ ಅಡ್ಮಿಷನ್ ಇಲ್ದಿರ ಹಂಗೆ ಮನೇಲಿ ಮಕ್ಕಳು ಜನ ಕೂತಿದ್ದಾರೆ. ಯಾರು ಮಕ್ಕಳು ಈಗ ಒಂದು ಪ್ರೈವೇಟ್ ಸ್ಕೂಲ್ ಆಗೋಕ್ಕೆ ಕೆಪಾಸಿಟಿ, ಅಷ್ಟು ಬಡವ್ರ ಕೆಪಾಸಿಟಿ ಇಲ್ಲ. ಈ ದಲಿತ ಮಕ್ಕಳು ಅಂತೂ ತುಂಬಾ ಅಧ್ವಾನ ಆಗ್ತಾ ಬರ್ತಿದ್ದಾರೆ. ದಲಿತ ಮಕ್ಕಳಾಗಿರಲಿ, ಮುಸ್ಲಿಮ್ಸ್ ಮಕ್ಕಳಾಗಿರಲಿ, ಬಡವ್ರ ಮಕ್ಕಳು ಯಾರೂ ಮುಂದಕ್ಕೆ ಬರ್ತಾ ಇಲ್ಲ. ಇರೋರು ಹೋಗ್ತಾವ್ರೆ, ಇಲ್ದಿರೋರು ಅಲ್ಲೇ ಇದ್ದಾರೆ. ಸೊ ಅದಕ್ಕೆ ನಾವೇನು ಆ ಮಕ್ಕಳಿಗೆ ಒಂದು ಎಜುಕೇಷನ್ ಆದರೂ ಸರ್ಕಾರ ಕಡೆಯಿಂದ, ನಮ್ಮ ಕೈಯಲ್ಲಿ ಏನಾಗುತ್ತೆ. ಈಗ ನಮ್ಮ ಸಂಘಟನೆಯಿಂದ ತುಂಬ ಜನಗಳಿದ್ದಾರೆ ಇಲ್ಲಿ. ಆ ಸಂಘಟನೆಯಿಂದ ಅವರಿಂದ ಏನು, ಅವ್ರು ಬಡವರೇ, ಅವರು ಏನೇನು ಹೆಲ್ಪ್ ಮಾಡಬೇಕು, ಒಂದು ಮನೆಗೆ ಒಂದು ಹಾಸ್ಪಿಟಲ್ ಆಗಿರಲಿ, ಒಂದು ಮೆಡಿಸನ್ ಆಗಿರಲಿ, ಒಂದು ಬಡವ್ರ ಮನೆಗೆ ಆಕೆ ಒಂದು ಸಾವು ಆಗಿರಲಿ, ಒಂದು ಅಡ್ಮಿಷನ್ ಆಗಿರಲಿ, ಇಲ್ಲ ಸ್ಟೇಷನ್ನಲ್ಲಿ ಏನಾದರೂ ಬೇರೆ ಥರ ಒಂದು ತೊಂದರೆಗಳಾಗಿದ್ದರೆ, ಈ ಥರ ಅನ್ಯಾಯ ಆಗಿದ್ದರೆ ಏನಾದರೂ ಆ ಅನ್ಯಾಯ ಪಡಿಸ್ಬೇಕಂತ ನಮ್ಮದು ಅಭಿಮಾನ. ಸೊ ಎಲ್ಲೋ ಒಂದು ಕಡೆ ಈಗ ನಿಮ್ಮ ಕ್ಷೇತ್ರದಲ್ಲಿ ಎಲ್ಲೋ ಒಂದು ಅನ್ಯಾಯ ಆಗಿದೆ, ಅವ್ರು ನಿಮ್ಮ ಹತ್ರ ಬಂದ್ಬಿಟ್ಟು ನೀವು ಹೇಳ್ತಾರೆ ಸರ್ ಈ ಥರ ಅನ್ಯಾಯ ಆಗಿದೆ. ಸೊ ನೀವು ಅದನ್ನು ನೋಡಿಬಿಟ್ಟು ಸರ್ಕಾರ ಆಗಿರಲಿ ಅಥವಾ ಪೊಲೀಸ್ ಸ್ಟೇಷನ್ ಆಗಿರಲಿ ಹೋರಾಟಗಳು ಮಾಡಿ ಅವ್ರು ನ್ಯಾಯ ಕೊಡಿಸ್ತೀರಾ, ಅಥವಾ ಸುಮ್ಮನೆ ಏನೋ ಒಂದು ಸಿಕ್ಕೈತೆ? ಇಲ್ಲ ಸರ್, ನಮ್ಮ ಕೈಯಲ್ಲಿ ಏನಾಗುತ್ತೆ, ನಮ್ಮ ಕೈಯಲ್ಲಿ ಎಷ್ಟು ಮಟ್ಟಿಗೆ ಆಗುತ್ತೆ ಅಷ್ಟು ಮಟ್ಟಿಗೆ ನಾವು ಪ್ರಯತ್ನ ಪಟ್ಟು ನಾವು ಸಹಕಾರ ನ್ಯಾಯ ಕೊಡಿಸ್ತೀವಿ ಸರ್. ಅವ್ರಿಗೆ ಸ್ಟೇಷನ್ ಆಗಿರಲಿ, ಇದೆಲ್ಲಾದರೂ ಆಗಿರಲಿ, ಸರ್ಕಾರನೇ ಆಗಿರಲಿ, ನಾವು ಪ್ರಯತ್ನ ಪಡ್ತಾಯಿದ್ದೀರಿ. ನಮ್ಮ ಕಡೆಯಿಂದ ಎಷ್ಟಾಗುತ್ತೆ ಅಷ್ಟು ನಾವು ಅವ್ರಿಗೆ ಸಹಕಾರ ಕೊಡಿಸ್ತೀರಿ. ಮತ್ತು ಅವ್ರಿಗೆ ಒಂದು ಬಡವ ಅಂತ ಅವನಿಗೆ ಅನುಭವ ಇರಬಾರ್ದು, ಅದು ಪ್ರೀತಿ ನಾವು ಕೊಡಿಸ್ತೀವಿ ಸರ್ ಅಂತ ನಮಗೆ ಒಂದು ನಂಬಿಕೆ ಐತೆ. ಈ ಮುಂದಕ್ಕೆ ನಾವು ಇದನ್ನ ಶುರುವೇ ಮಾಡಿರೋದು. ಇವಾಗ ಒಂದು ಒಳ್ಳೆ ಮಟ್ಟಿಗೆ ನಾವು ಬೆಳೆಸ್ಕೊಂಡು ಹೋಗ್ಬೇಕಂತ ನಮ್ಮ ಅಧ್ಯಕ್ಷರು ಶಾಂತಕುಮಾರ್ ಅಂದ್ಬಿಟ್ಟು, ಇನ್ನೂ ಚಿಕ್ಕ ವಯಸ್ಸು, ನಮ್ಮ ಅಂಬೇಡ್ಕರ್ ಸಂಘದಲ್ಲಿ ಅಧ್ಯಕ್ಷ ಪೋಸ್ಟ್ ಕೊಟ್ಟಿದ್ದೀವಿ.
ಅಧ್ಯಕ್ಷ ಪೋಸ್ಟ್ ಕೊಟ್ಟಿದ್ದೀವಿ. ಅದರಲ್ಲಿ ಅವರು ಚೆನ್ನಾಗಿ ಮುಂದೆ ಹೋಗಬೇಕು ಅಂತ ನಮ್ಮೆಲ್ಲರೂ ಇದು ಮಾಡಿದ್ದೀವಿ. ಚೆನ್ನಾಗಿ ಮುಂದೆ ಬೆಳಿಬೇಕು ಅಧ್ಯಕ್ಷರಾಗಿದ್ದವರು, ಅದನ್ನಿಂದ ನಾವು ಕೇಳ್ಕೊತಾ ಇದ್ದೀವಿ. ನಮ್ಮ ಫಾರೂಕ್ ಭಾಯ್ ಅಂದ್ಬಿಟ್ಟು ಅವರು ಈಗ ಒಂದು ಪೋಸ್ಟ್ ಕೊಟ್ಟಿದ್ದೀವಿ. ಅವರು ಸಂಘಟನೆಯಲ್ಲಿ ಚೆನ್ನಾಗಿ ಕೆಲಸ ಮಾಡಬೇಕು. ಯಾವುದೇ ಒಂದು ಗೌರ್ಮೆಂಟು ಸೌಲಭ್ಯ ಇರೋವಲ್ಲೆಲ್ಲ ನಮ್ಮ ಸಂಘಟನೆಯಲ್ಲಿ ತಿಳಿಸ್ಬೇಕು. ಅವರು ಎಲ್ಲ ಗೌರ್ಮೆಂಟ್ ಅಫಿಷಿಯಲ್ಸಲ್ಲಿ ಹೋಗಿ ಮಾತಾಡಿ ಒಂದು ಇದು ಮಾಡಿಕೊಡ್ಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಮೊಹಮ್ಮದ್ ಅಕ್ಮಲ್ ಖಾನ್ ಅಂತ. ನಾನೊಬ್ಬ ಕರ್ನಾಟಕ ದಲಿತ ಕೇಸರಿ ಪಡೆ ಸಂಘದಲ್ಲಿ ಮೈನಾರಿಟಿ ಸ್ಟೇಟ್ ಪ್ರೆಸಿಡೆಂಟ್ ಆಗಿದ್ದೀನಿ. ಅಲ್ಪಸಂಖ್ಯಾತರ ರಾಜ್ಯಕ್ಕೆ ಅಧ್ಯಕ್ಷ ಆಗಿದ್ದೀನಿ. ನಮ್ಮ ಸೂರು ಏನಿದೆ ಅಂದರೆ, ನಮ್ಮ ಏಮ್ ಏನಿದೆ ಅಂದರೆ, ಸೂರು ಇಲ್ದಿರೋರಿಗೆ ಸೂರು ಕೊಡಿಸ್ಬೇಕು. ಮನೆ ಇಲ್ದಿರೋರು ಭಾಳ ಬಡವರಿದ್ದಾರೆ. ಎಲ್ಲರಿಗೂ ನಾವು ಒಂದು ಸಾಥ್ ತೊಗೊಂಡು ಅವರಿಗೆ ಗೌರ್ಮೆಂಟಿಂದ ಏನೇನು ಸಹಕಾರ ಇದೆ ಅದನ್ನು ಬೆಳೆಸ್ಕೊಂಡು ಅವ್ರಿಗೆ ಅದನ್ನು ತಲುಪಿಸ್ಬೇಕು ಅಂತ ಹೇಳ್ಬಿಟ್ಟು ನಮ್ಮದೊಂದು ಏಮ್ ಇದೆ. ಅದನ್ನು ನಾವು ಮಾಡ್ತಾಯಿದ್ದೀವಿ. ನಾವು ಮಾಡೋಕ್ಕೆ ಪ್ರಯತ್ನ ಪಡ್ತಾಯಿದ್ದೀವಿ. ನಮ್ಮ ಸಾಹೇಬರು ಯೂಸುಫ್ ಸಾಹೇಬರು ಬಂದಿದ್ದಾರೆ. ಅವರು ನಮಗೆ ಹೇಳಿದ್ದಾರೆ, ಇನ್ಮೇಲಿಂದ ನಾವು ನಿಮ್ಮ ಜೊತೆ ಕೈ ಜೋಡಿಸ್ತೀವಿ. ನಮ್ಮ ಜಾಫರ್ ಸಾಹೇಬರು ಬಂದಿದ್ದಾರೆ ಹೆಗಡೆನಗರಿಂದ. ಇವರೆಲ್ಲ ಸೇರ್ಕೊಂಡು ನಮಗೆ ನೀವು ಮುಂದಕ್ಕೆ ಹೋಗಿ ನಾವು ಇದ್ದೀವಿ, ಏನು ಬೇಕು ನಾವು ನಮ್ಮ ಕೈಯಲ್ಲಾದಷ್ಟು ನಾವು ನಿಮಗೆ ಸಹಕಾರ ಕೊಡ್ತೀವಿ, ನೀವು ಮಾಡಿ ಅಂತ ಹೇಳಿದ್ದಾರೆ. ಖಂಡಿತ ನಾವು ಏನಾಗುತ್ತೆ ನಮ್ಮ ಕೈಯಲ್ಲಿ ನಾವು ಅಷ್ಟೆಲ್ಲ ನಾವು ಪ್ರಯತ್ನ ಪಡ್ತೀವಿ. ಒಬ್ಬ ಬಡವ ಬನವನಿಗೆ ಅವನಿಗೆ ಏನಾದರೂ ಕಷ್ಟ ಇದೆ ಅನ್ನೋನಿಗೆ ನಾವು ಅದು ಕಷ್ಟನ ನಾವು ದೂರ ಮಾಡೋಕ್ಕೆ ನಮ್ಮ ಗೌರ್ಮೆಂಟಿಂದ ಏನು ನಮಗೆ ಸಹಕಾರ ಸಿಗುತ್ತೆ ಅದನ್ನು ನಾವು ಬಳಸಿ ಅವನಿಗೊಂದು ಒಳ್ಳೆಯದು ಮಾಡಬೇಕಂತ ನಿರ್ಧಾರಕ್ಕೆ ಬಂದಿದ್ದೀವಿ. ಸಲಾಮ್ ಅಲೈಕುಮ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶಂಷಾದ್ ಬೇಗಮ್. ನನ್ನ ಕರೆಯೋದು ಎಲ್ಲರೂ ಶಬಾ ಅಂತ. ನಾನು ರಾಜ್ಯಕ್ಕೆ ಮಹಿಳಾ ಘಟಕದಲ್ಲಿ ಮೈನಾರಿಟಿದಲ್ಲಿ ಅಧ್ಯಕ್ಷ ಪೋಸ್ಟ್ ತಗೊಂಡಿದ್ದೀನಿ. ಬಟ್ ಏನಂದರೆ, ನನಗೆ ಎಲ್ಲೇನ ಸ್ಟೇಷನ್ಗಳಲ್ಲಿ ಹೋಗಲಿ ಅಥವಾ ಬೇರೆ ಏನನ್ನ ಕೆಲಸಕ್ಕೆ ಹೋದರೆ ನೀವು ಯಾರಮ್ಮ ಅಂತ ನಮ್ಗೆ ತಳ್ತಾಯಿದ್ರು. ಒಂಥರ ಯೋಚನೆ ಮಾಡಿಬಿಟ್ಟು ಆಮೇಲೆ स्टेशन को भी जाएंगे तो हमको क्या बोलते हैं, तुम कौन है, हमको पता नहीं है, ऐसा करके बोलते हैं. तो हम ये जो कार्ड बताएंगे तो अपने आप हमको स्टेशन में रेस्पेक्ट दे के बात करते हैं. जो कहाँ भी हो, ये कर्नाटक में कहीं भी हो, स्टेट में हो, कहीं भी हो, पुलिस लोग हम लोग को रेस्पेक्ट दे के बात करते हैं. और कुमार सर के तरफ से, अकमल भाई की तरफ से, मुजीब भाई की तरफ से, देखो मुझको ज़्यादा बात करने के लिए नहीं आता है. ऐसे ही बात करना है तो जनरली मैं बात कर सकती हूँ. प्रेस में बात करने के सभी सर थोड़ा पहली बार डर लगता है. तो सबको धन्यवाद बोलती हूँ. जितने मेरे भाई बहन आए हैं सभी को बोलते हैं. नाजनी मैडम है, आसिया मैडम है और सीमा मैडम है. इन लोग सभी हमारे ग्रुप, अभी टीम ज़्यादा है हमारे लेडीज़ का, लेकिन ऐसा नहीं है कि जो भी काम होएगा, अगर छोटा मोटा केस भी होगा तो हम लोगों को एडवाइस करते हैं, हमको सुनाते हैं. तो हम लोग लेडीज़ कमेटी मिल के हम लोग जाके केस सॉल्व करते हैं. अध्यक्ष सर भी आते हैं, इन लोग भी आते हैं, अकमल सर भी आते हैं, सभी लोग हम जाके केस सॉल्व करते हैं.